ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಆಲ್ರೆಡಿ ಪ್ಯಾಟರ್ನ್ ಗೊತ್ತಿರೋದ್ರಿಂದ ನಾನು ಡೈರೆಕ್ಟ್ ನಿಮಗೆ ಆನ್ಸರ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಮೇನ್, ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸೊ ನಿಮ್ಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. ಸೊ ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಬರುತ್ತೆ. ಸೊ ನಿಮಗೆ ಇಲ್ಲಿ ಟುಗೆದರ್, ಏಕೆಂದರೆ ಎಕ್ಸಾಮ್ ನಿಮ್ಗೆ ಹತ್ತಿರ ಬರ್ತಿದೆ, ಹಾಗಾಗಿ ರಿವಿಷನಿಗೋಸ್ಕರ ಈ ಒಂದು ಪೇಪರನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಕ್ವಶನ್, ಕೆಳಗಿನ ರಾಸಾಯನಿಕ ಸಮೀಕರಣದ ಕುರಿತಾಗಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಹೇಳಿಕೆ. 3Fe + 4H2O gives to Fe3O4 + 4H2. ಸೊ ಈ ಹೇಳಿಕೆ ಕೆಳಗಡೆ ಕೊಟ್ಟಿದ್ದಾರೆ. ಈ ಒಂದು ಸಮೀಕರಣಕ್ಕೆ ಯಾವುದು ಸರಿಯಾಗಿದೆ ನೋಡಿ. ಕಬ್ಬಿಣ ಉತ್ಕರ್ಷಣೆಗೊಂಡಿದೆ, ನೀರು ಅಪಕರ್ಷಣೆಗೊಂಡಿದೆ, ನೀರು ಅಪಕರ್ಷಣಕಾರಿಯಾಗಿದೆ, ನೀರು ಉತ್ಕರ್ಷಣಕಾರಿಯಾಗಿದೆ. ಸೊ ಇಲ್ಲಿ ನೋಡಿ ಅದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ಸರಿ ತಪ್ಪು ಅಂತ. ಆ್ಯಕ್ಚುಲಿ ಇಲ್ಲಿರೋದ್ರಲ್ಲಿ ಕಬ್ಬಿಣ ಉತ್ಕರ್ಷಣೆಗೊಂಡಿದೆ, ಅದು ಸಹ ಸರಿಯಾಗಿರುವಂತಹ ಉತ್ತರ. ಇಲ್ಲಿ ನೋಡಿ ಕಬ್ಬಿಣ ಉತ್ಕರ್ಷಣೆಗೊಂಡಿದೆ, ಆಕ್ಸಿಜನನ್ನು ಪಡೆದುಕೊಂಡಿದೆ. ಇಲ್ಲಿ ನೋಡಿ ಏನಾಗಿದೆ, ನೀರು ಅಪಕರ್ಷಣೆಗೊಂಡಿದೆ, ತನ್ನಲ್ಲಿರುವ ಆಕ್ಸಿಜನನ್ನು ಸಹ ಕಳೆದುಕೊಂಡಿದೆ, ಹಾಗಾಗಿ ಇದು ಸರಿಯಾಗಿದೆ. ಆದರೆ ಇಲ್ಲಿ ನೋಡಿ 3ನೇ ಹೇಳಿಕೆ ನೀರು ಅಪಕರ್ಷಣಕಾರಿಯಾಗಿದೆ, ತಪ್ಪು. ಅದು ನೀರು ಅಪಕರ್ಷಣಕಾರಿಯಾಗಿಲ್ಲ, ನೀರು ಉತ್ಕರ್ಷಣಕಾರಿಯಾಗಿದೆ, ಹಾಗಾಗಿ 4ನೇ ಹೇಳಿಕೆ ಸರಿಯಾಗಿದೆ. ಸೊ ಈ 3 ಹೇಳಿಕೆ ಯಾವುದರಲ್ಲಿದೆ ನೋಡಿ, 1, 2, 4. ಹಾಗಾಗಿ ಕೊಟ್ಟಿರೋ ಈ 4 ಆಪ್ಷನಲ್ಲಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ಮೊದಲನೇ ಹೇಳಿಕೆ, 2ನೇ ಹೇಳಿಕೆ, ತದನಂತರ 4ನೇ ಹೇಳಿಕೆ ಇವಿಷ್ಟು ಸಹ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಲ್ಲು ಉಳುಕಾಗುವುದನ್ನು ತಡೆಗಟ್ಟಲು ನಿಯಮಿತವಾಗಿ ಹಲ್ಲುಜ್ಜುವುದು ಸೂಕ್ತವಾಗಿದೆ. ಇಲ್ಲಿ ಬಳಸುವ ಟೂತ್ ಪೇಸ್ಟ್ನ ಸ್ವಭಾವ ಏನು? ಆಮ್ಲೀಯ, ಪ್ರತ್ಯಾಮ್ಲೀಯ, ತಟಸ್ಥ ಮತ್ತು ನಶಿಸುವಿಕೆ. ಸೊ ಆಮ್ಲೀಯ ಪ್ರಮಾಣ ಹೆಚ್ಚಾದಾಗಲೇ ನಮ್ಮಲ್ಲಿ ಏನಾಗೋದು, ಹಲ್ಲು ಉಳುಕಾಗಲಿಕ್ಕೆ ಸ್ಟಾರ್ಟ್ ಆಗೋದು. ಹಾಗಾಗಿ ಅದಕ್ಕೆ ನಾವು ಪ್ರತ್ಯಾಮ್ಲೀಯ ಇದು ಟೂತ್ ಪೇಸ್ಟಲ್ಲಿ ಪ್ರತ್ಯಾಮ್ಲೀಯ ಸ್ವಭಾವವಿರುವ ಟೂತ್ ಪೇಸ್ಟನ್ನು ಬಳಸಬೇಕು. ಹಾಗಾಗಿ ಆಪ್ಷನ್ ಆ ಪ್ರತ್ಯಾಮ್ಲೀಯ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಕೆಳಗಿನ ಲೋಹಗಳಲ್ಲಿ ತಣ್ಣೀರು ಹಾಗೂ ಬಿಸಿ ನೀರು ಎರಡರ ಜೊತೆಯೂ ವರ್ತಿಸದ ಲೋಹ. ಬಿಸಿ ನೀರು ಜೊತೆನೂ ವರ್ತಿಸ್ತಾ ಇಲ್ಲ, ತಣ್ಣೀರು ಜೊತೆನೂ ವರ್ತಿಸ್ತಾ ಇಲ್ಲ. ಯಾವುದದು? ಸೋಡಿಯಂ ಆಬ್ವಿಯಸ್ಲಿ ಗಾಳಿಗೆ ತೆಗೆದಿಟ್ಟಾಗಲೇ ವರ್ತಿಸುತ್ತೆ, ಮೆಗ್ನೀಷಿಯಮು ಸಹ ವರ್ತಿಸುತ್ತೆ, ಕ್ಯಾಲ್ಶಿಯಮ್ಮು ಸಹ ತಣ್ಣೀರು ಜೊತೆ ವರ್ತಿಸುತ್ತೆ. ಆದರೆ ಕಬ್ಬಿಣ ತಣ್ಣೀರಿನ ಜೊತೆನೂ ವರ್ತಿಸೋದಿಲ್ಲ, ಬಿಸಿ ನೀರಿನ ಜೊತೆನೂ ವರ್ತಿಸೋದಿಲ್ಲ. ಹಾಗಾಗಿ ಕಬ್ಬಿಣ ಸರಿಯಾದಂಥ ಉತ್ತರ. 4ನೇ ಹೇಳಿಕೆ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವ ಪ್ರಕ್ರಿಯೆ ದ್ಯುತಿ ಸಂಶ್ಲೇಷಣೆಯ ಸಂದರ್ಭದಲ್ಲಿ ನಡೆಯೋದಿಲ್ಲ? ಕ್ಲೋರೋಫಿಲ್ಗಳಿಂದ ಬೆಳಕಿನ ಶಕ್ತಿ ಹೀರುವಿಕೆ, ಇಂಗಾಲದ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಣೆ ಹೊಂದುವುದು, ಇಂಗಾಲವು ಇಂಗಾಲದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆಗೊಳ್ಳುವುದು, ಬೆಳಕಿನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಹೊಂದುವುದು. ಆ್ಯಕ್ಚುಲಿ ಇಲ್ಲಿ ಏನಾಗ್ತದೆ ಅಂದರೆ ಯಾವುದು ನಡೆಯೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ಲೋರೋಫಿಲಿಂದ ಬೆಳಕಿನ ಶಕ್ತಿ ಹೀರಿಕೆ ಆಗುತ್ತೆ, ಇಂಗಾಲದ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಣೆ ಹೊಂದುತ್ತೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ. ಆದರೆ ಇಂಗಾಲವು ಇಂಗಾಲದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆ ಹೊಂದುವುದಿಲ್ಲ. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಇ ಇಂಗಾಲವು ಇಂಗಾಲದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆ ಹೊಂದುವುದು ರೈಟ್ ಆನ್ಸರ್. 5ನೇ ಪ್ರಶ್ನೆ, ಇನ್ಸುಲಿನ್ ಹಾರ್ಮೋನಿನ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಇನ್ಸುಲಿನ್ ಹಾರ್ಮೋನ್ನ ಕುರಿತಾಗಿ ಇದು ಮೆದೋಜೀರಕ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ, ತದನಂತರ ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ, ಇದು ರಕ್ತದ ಸಕ್ಕರೆ ಪ್ರಮಾಣ ನಿಯಂತ್ರಿಸುತ್ತದೆ, ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾದ ಸಕ್ಕರೆ ಕಾಯಿಲೆಗೆ ಉಂಟಾಗ್ತದೆ. ಸೊ ಆ್ಯಕ್ಚುಲಿ ಇದು ಮೆದೋಜೀರಕ ಗ್ರಂಥಿಯಲ್ಲಿ ಉತ್ಪಾದನೆ ಆಗುತ್ತೆ, ಅದು ರೈಟ್ ಆನ್ಸರ್. ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ, ಅದು ಸಹ ಸರಿಯಾದ ಹೇಳಿಕೆ. ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ಸಕ್ಕರೆ ಕಾಯಿಲೆ ಉಂಟಾಗುತ್ತೆ, ಅದು ಸಹ ಸರಿಯಾದ ಹೇಳಿಕೆ. ಆದರೆ ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸೋದಿಲ್ಲ. ನಿಯಂತ್ರಿಸೋದು ಯಾವುದು ಹೇಳಿ? ಪಿಟ್ಯೂಟರಿ ಗ್ಲ್ಯಾಂಡ್. ಹಾಗಾಗಿ ಆಪ್ಷನ್ ಆ ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ, ತಪ್ಪಾದ ಹೇಳಿಕೆ. 6ನೇ ಪ್ರಶ್ನೆ, 1/5 ಓಂ ರೋಧ ಹೊಂದಿರುವ 5 ರೋಧಕಗಳಿಂದ ಪಡೆಯಬಹುದಾದ ಕನಿಷ್ಠ ರೋಧ ಎಷ್ಟು? ಸೊ ಒಂದೊಂದು ಓಮಿಂದು ಒಂದೊಂದು ರೋಧಕದ ರೋಧ ಕೊಟ್ಟಿದ್ದಾರೆ 1/5 ಓಮ್. ಹಾಗಾಗಿ 5 ಅಂತ ಹೇಳಿದಾಗ 5ಅನ್ನು ಕೂಡಿಸ್ಬೇಕು. ಸೊ ಕೂಡಿಸಿದಾಗ ಏನಾಗುತ್ತೆ, 1/25 ಓಮ್. ಹಾಗಾಗಿ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ವಾಣಿಜ್ಯ ಬಳಕೆಯ ವಿದ್ಯುತ್ ಮೋಟಾರ್ಗಳಲ್ಲಿ ಬಳಸೋದಿಲ್ಲ? ಆರ್ಮೇಚರನ್ನು ತಿರುಗಿಸಲು ವಿದ್ಯುತ್ ಕಾಂತ, ವಾಹಕ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳು,
ಆರ್ಮೇಚರ್ ತಿರುಗಿಸುವ ಶಾಶ್ವತ ಕಾಂತ, ಮೆದು ಕಬ್ಬಿಣ ತುಂಡಿನ ಮೇಲೆ ಸುತ್ತಿರುವ ವಾಹಕದ ಸುರುಳಿ. ಅವ್ರು ಕೇಳಿರುವಂಥದ್ದು ವಾಣಿಜ್ಯ ಬಳಕೆಯಲ್ಲಿ ವಿದ್ಯುತ್ ಮೋಟಾರ್ಗಳಲ್ಲಿ ಯಾವುದನ್ನ ಬಳಸೋದಿಲ್ಲ ಅಂತ ಹೇಳಿದ್ರೆ ಆರ್ಮೇಚರ್ ತಿರುಗಿಸಲು ಶಾಶ್ವತ ಕಾಂತವನ್ನ ಬಳಸೋದಿಲ್ಲ. ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಾವು ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಅನ್ನ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. 9ನೇ ಪ್ರಶ್ನೆ, ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು? ಸೊ ರಾಸಾಯನಿಕ ಸಂಯೋಗ ಅಂತ ಹೇಳಿದ್ರೆ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಹೊಸ ಉತ್ಪನ್ನವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನೇ ರಾಸಾಯನಿಕ ಸಂಯೋಗ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ, ಪ್ರಯೋಗವೊಂದರಲ್ಲಿ ಲೋಹದ ಕಾರ್ಬೋನೇಟ್ ಅನ್ನ ಆಮ್ಲವೊಂದಕ್ಕೆ ಸೇರಿಸಿದಾಗ ಬಿಡುಗಡೆಯಾದ ಅನಿಲವನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಹಾಯಿಸಲಾಗಿದೆ. ದ್ರಾವಣವು ಬಿಳಿ ಬಣ್ಣಕ್ಕೆ ತಿರುಗಿದರೆ ಬಿಡುಗಡೆಯಾದ ಅನಿಲ ಇಂಗಾಲದ ಡೈಆಕ್ಸೈಡ್ ಅಲ್ಲಿ ಬಿಡುಗಡೆ ಆಗ್ತಾ ಇರ್ತದೆ. ಹಾಗಾಗಿ ಇಂಗಾಲದ ಡೈಆಕ್ಸೈಡ್ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವಂತಹ ಅಲೋಹ. ಇದು ಡೈರೆಕ್ಟ್ ಆಗಿ ನಿಮಗೆ ಗೊತ್ತಿರುವಂತಹ ಆನ್ಸರು. ಪಾದರಸ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್, ಜಠರವು ಉತ್ಪತ್ತಿ ಮಾಡುವಂತಹ ಆಮ್ಲ ಯಾವುದು? ಸೊ ಜಠರ ಉತ್ಪತ್ತಿ ಮಾಡುವಂಥದ್ದು ಹೈಡ್ರೋಕ್ಲೋರಿಕ್ ಆಸಿಡ್. ಹಾಗಾಗಿ ಹೈಡ್ರೋಕ್ಲೋರಿಕ್ ಆಸಿಡ್ HCl ಅಂತ ಬರೆದ್ರೆ 1 ಅಂಕ. ನೆಕ್ಸ್ಟ್, ಓಮ್ನ ನಿಯಮವನ್ನ ನಿರೂಪಿಸಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ನಾವು ಅದನ್ನ ಹೇಳ್ಬೋದು. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿದ್ದ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೊ ನಮಗೆ ಗೊತ್ತಿದೆ V = I × R. ಸೊ ಈ ಸೂತ್ರವನ್ನ ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಯಾಕೆಂತ ಹೇಳಿದ್ರೆ ಇದ್ರ ಮೇಲೆ ನಿಮಗೆ ಲೆಕ್ಕವನ್ನ ಮಾಡ್ಲಿಕ್ಕೆ ಕೊಡ್ತಾರೆ. ಹಾಗಾಗಿ ಈ ಸೂತ್ರವನ್ನ ಕಲ್ತ್ಕೊಳ್ಳಿ, V = I × R. ನೆಕ್ಸ್ಟ್ 14ನೇ ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಉಪಯೋಗಿಸುವ ಕಾರ್ಯನಿರ್ವಹಿಸುವ 2 ಸಾಧನಗಳು, ಇಸ್ತ್ರಿ ಪೆಟ್ಟಿಗೆ ಮತ್ತೆ ವಿದ್ಯುತ್ ಹೀಟರ್. ಸೊ ಇವೆರಡನ್ನ ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಒಂದು ಸರಳ ವಿದ್ಯುತ್ ಮೋಟಾರ್ ರಚಿಸುವಾಗ ಒಡಕು ಉಂಗುರಗಳನ್ನು ಬಳಸಲು ಕಾರಣವೇನು? ಏನು ಅದರ ಕೆಲಸ ಒಡಕು ಉಂಗುರಗಳು ಅಂತ ಹೇಳಿದ್ರೆ ಅವು ದಿಕ್ಪರಿವರ್ತಕಗಳಾಗಿ ಕೆಲಸವನ್ನ ನಿರ್ವಹಿಸ್ತವೆ. ಹಾಗಾಗಿ ಒಡಕು ಉಂಗುರಗಳನ್ನ ಮೋಟಾರ್ಗಳಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಜೈವಿಕ ಸಂವರ್ಧನೆ ಎಂದರೇನು? ಸೊ ಜೈವಿಕ ಸಂವರ್ಧನೆ ಅಂದ್ರೆ ವಿಘಟನೆಗೆ ಒಳಗಾದಂತಹ ರಾಸಾಯನಿಕಗಳು ಪೋಷಣಾ ಸ್ತರವನ್ನ ಸೇರಿ ಉನ್ನತ ಸ್ತರಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಂಗ್ರಹವಾಗುವುದನ್ನ ಜೈವಿಕ ಸಂವರ್ಧನೆ, ಬಯೋಮ್ಯಾಗ್ನಿಫಿಕೆನ್ಸ್ ಅಂತ ಹೇಳಿ ಕರೀತಾರೆ. ಇದಿಷ್ಟು ನಿಮ್ಮ 1 ಅಂಕದ ಪ್ರಶ್ನೆಗಳು. ನಂತರ ನಿಮಗೆ 2 ಅಂಕದ ಪ್ರಶ್ನೆಗಳು ಬರ್ತವೆ. 17ನೇ ಪ್ರಶ್ನೆ, ಉತ್ಕರ್ಷಣೆ ಹಾಗೂ ಅಪಕರ್ಷಣೆ ಕ್ರಿಯೆಗಳಿಗಿರುವ ವ್ಯತ್ಯಾಸವೇನು? ವೆರಿ ಇಂಪಾರ್ಟೆಂಟ್. ಆ ಕ್ವಶನ್ ಮೇಲೆ ನಿಮಗೆ ಡಿಫರೆನ್ಸ್ ಅನ್ನಾದ್ರೂ ಕೇಳ್ಬೋದು, ಅಥವಾ ಯಾವ್ದಾದ್ರು ಒಂದು ರಾಸಾಯನಿಕ ಸಮೀಕರಣ ಕೊಟ್ಬಿಟ್ಟು ಇದರಲ್ಲಿ ಉತ್ಕರ್ಷಣೆ ಹೊಂದಿರೋದು ಯಾವುದು, ಅಪಕರ್ಷಣೆ ಹೊಂದಿರೋದು ಅದು ಕೇಳ್ಬೋದು. ಸೊ ಉತ್ಕರ್ಷಣೆ ಅಂದ್ರೆ ಆಮ್ಲಜನಕ ಸೇರ್ಪಡೆಯೊಂದಿಗೆ ನಡೆಯುವ ಕ್ರಿಯೆ. ಅಪಕರ್ಷಣೆ ಅಂದ್ರೆ ಆಮ್ಲಜನಕದ ನಷ್ಟದೊಂದಿಗೆ ನಡೆಯುವ ಕ್ರಿಯೆ. ಉದಾಹರಣೆ ನೋಡಿ ಇಲ್ಲಿ Cu + O2. ಸೊ ಕಾಪರ್ ಜೊತೆಗೆ ಆಕ್ಸಿಜನ್ ಸೇರ್ಕೊಂಡು ಕಾಪರ್ ಆಕ್ಸೈಡ್ ಆಯ್ತು. ಇದು ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ, ಉತ್ಕರ್ಷಣೆಗೊಂದಿದೆ ಕಾಪರ್. ಸೊ ಇಲ್ಲಿ ಅಪಕರ್ಷಣೆ ಏನ್ ಆಗ್ತಾ ಇದೆ? ಕಾಪರ್ ಆಕ್ಸೈಡ್ ಹೈಡ್ರೋಜನ್ ಜೊತೆ ಸೇರಿ ಕಾಪರ್ ಆಗಿ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಕಾಪರ್ ತನ್ನಲ್ಲಿರುವ ಆಕ್ಸಿಜನ್ ಅನ್ನ ಕಳ್ಕೊತಾ ಇದೆ, ಅಪಕರ್ಷಣೆ ಹೊಂದುತ್ತಾ ಇದೆ. ಸೊ ಇದಿಷ್ಟು ಆನ್ಸರ್ ಅನ್ನ ನೀವು ಬರೀಬೇಕು. ನೆಕ್ಸ್ಟ್ ನಾವು 18ನೇ ಪ್ರಶ್ನೆ ನೋಡೋಣ. ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಒಂದು ಪ್ರಮಾಣದಲ್ಲಿ ಉತ್ಪತ್ತಿಯಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ 2ರಷ್ಟಿರಲು ಕಾರಣವೇನು? ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಣೆಯಾಗುವ ಅನಿಲ ಯಾವುದು? ಸೊ ನೀರು 2 ಭಾಗ ಹೈಡ್ರೋಜನ್ ಹಾಗೂ 1 ಭಾಗ ಆಕ್ಸಿಜನ್, ಇದು ನಮಗೆ ಗೊತ್ತಿದೆ. ಆದ್ದರಿಂದ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉತ್ಪತ್ತಿಯಾಗುವಂತಹ ಹೈಡ್ರೋಜನ್ ಹಾಗೂ ಆಮ್ಲಜನಕಗಳ ಅನುಪಾತ ಯಾವಾಗಲೂ 2:1 ಅನುಪಾತದಲ್ಲಿ ಪ್ರಮಾಣದಲ್ಲಿರ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವಂತಹ ಅನಿಲ ಯಾವುದು ಅಂತ ಹೇಳಿದ್ರೆ ಅದು ಹೈಡ್ರೋಜನ್. ನೆಕ್ಸ್ಟ್ 19ನೇ ಪ್ರಶ್ನೆ, ನೀರಿನ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತದೆ ಎಂದು ತೋರಿಸುವ ಚಟುವಟಿಕೆಯ ಅಂದವಾದ ಚಿತ್ರವನ್ನ ಬರೆದು ಭಾಗಗಳನ್ನು ಗುರುತಿಸಿ. ಸೊ ನೀವು ಚಿತ್ರವನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೋಡಿ ನಾನು ನಿಮ್ಗೆ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೀನಿ. ಸೊ ಈ ಚಿತ್ರವನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ 20ನೇ ಪ್ರಶ್ನೆಗೆ ಹೋಗೋಣ. ಅಯಾನಿಕ ಸಂಯುಕ್ತಗಳ ಯಾವುದಾದರೂ 2 ಸಾಮಾನ್ಯ ಲಕ್ಷಣಗಳು ಏನನ್ನ ಹೊಂದಿರ್ತವೆ ಅಯಾನಿಕ ಸಂಯುಕ್ತಗಳು ಅಂತ ಹೇಳಿದ್ರೆ ಅವುಗಳ ಕುದಿ ಬಿಂದು ಮತ್ತೆ ದ್ರವಣ ಬಿಂದು ಹೆಚ್ಚಿರುತ್ತೆ. ಮತ್ತೆ ಅವು ತಮ್ಮ ಜಲೀಯ ದ್ರಾವಣಗಳಲ್ಲಿ ವಿದ್ಯುತ್ತನ್ನ ಪ್ರವಹಿಸುತ್ತವೆ. ಅವು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತನ್ನ ಪ್ರವಹಿಸುವುದಿಲ್ಲ.
ತದನಂತರ 21ನೇ ಪ್ರಶ್ನೆ, ಚಿತ್ರದಲ್ಲಿ ಕೊಟ್ಟಿರುವಂತಹ ಪತ್ರರಂಧ್ರದ ಭಾಗವನ್ನು ಗುರುತಿಸಿ. ಪತ್ರರಂಧ್ರದ ತೆರೆಯುವಿಕೆ ಹಾಗೂ ಮುಚ್ಚುವಿಕೆಯಲ್ಲಿ ಈ ಭಾಗದ ಕಾರ್ಯವೇನು? ಸೊ ಇಲ್ಲಿ ನೋಡಿ ನಿಮಗೆ ಕೊಟ್ಟಿದ್ದಾರೆ, ಈ ಭಾಗವನ್ನು ನೀವು ಗುರುತಿಸಬೇಕು. ಸೊ ಅದನ್ನ ಕಾವಲು ಕೋಶಗಳು ಅಂತ ಹೇಳಿ ನಾವು ಕರಿತೇವೆ. ಸೊ ಕಾವಲು ಕೋಶಗಳಿಗೆ ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತವೆ. ಅದೇ ರೀತಿ ಪತ್ರರಂಧ್ರ ಏನಾಗ್ತದೆ, ತೆರೆದುಕೊಳ್ಳುತ್ತದೆ. ಸೊ ಆಗ ಕಾವಲು ಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. ಸೊ ಹೀಗೆ ಕಾವಲು ಕೋಶಗಳು ಏನ್ ಮಾಡ್ತವೆ, ಕೆಲಸವನ್ನ ನಿರ್ವಹಿಸ್ತವೆ. ನೆಕ್ಸ್ಟ್ 22ನೇ ಪ್ರಶ್ನೆ, ನರಕೋಶದ ಅಂದವಾದ ಚಿತ್ರವನ್ನ ಬರೆದು ಭಾಗಗಳನ್ನ ಗುರುತಿಸಬೇಕು. ಸೊ ಇದು ನರಕೋಶದ ಚಿತ್ರ. ಸೊ 2 ಅಂಕಕ್ಕೆ ಕೇಳಿದರೆ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ. 23ನೇ ಪ್ರಶ್ನೆ, ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನಗಳನ್ನ ತಿಳಿಸಿ. ಸೊ ಯಾವೆಲ್ಲ ವಿಧಾನಗಳು ಇದಾವೆ? ಮೊದಲನೇದು, ಸುರುಳಿಯನ್ನ ಸ್ಥಿರವಾಗಿಟ್ಟು ಕಾಂತವನ್ನ ಚಲಿಸುವಂತೆ ಮಾಡಿದಾಗ. ಇನ್ನೊಂದು, ಕಾಂತವನ್ನ ಸ್ಥಿರವಾಗಿಟ್ಟು ಸುರುಳಿಗಳನ್ನ ಚಲಿಸುವಂತೆ ಮಾಡಿದಾಗ. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾದ್ರೆ ಮಕ್ಕಳ. ತದನಂತರ 3 ಅಂಕದ ಪ್ರಶ್ನೆಗಳಿದಾವೆ. ಸೊ 25ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಅದರ ಸಾಮಾನ್ಯ ಸಮೀಕರಣ ಬರೆಯಿರಿ. ಅದರಲ್ಲಿ ಇನ್ನೊಂದು ಸಬ್ ಕ್ವಶನ್, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲವನ್ನ ಹೆಸರಿಸಿ. ಸೊ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ವರ್ತಿಸಿ ನೀರು ಹಾಗೂ ಲವಣಗಳನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳಿ ಕರೆಯೋದು. ಸೊ ಆಮ್ಲ ಪ್ರತ್ಯಾಮ್ಲ ಸೇರಿ ಲವಣ ಮತ್ತೆ ನೀರು ಉಂಟಾಗುತ್ತೆ. ಸೊ ಅಲ್ಲಿ ಬಿಡುಗಡೆಯಾಗುವ ಅನಿಲ ಯಾವಾಗಲೂ ಹೈಡ್ರೋಜನ್ ಆಗಿರುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ, ದ್ರಾವಣದ ಹೆಸರು ಮತ್ತೆ pH ಮೌಲ್ಯವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ನಿಮ್ಗೆ ಜಠರದ ರಸ 1.2, ಮೆಗ್ನೀಸಿಯಾದ ಹಾಲು 10, ಸೋಡಿಯಂ ಹೈಡ್ರಾಕ್ಸೈಡ್ 14, ಲಿಂಬೆ ರಸ 2.2, ಶುದ್ಧ ನೀರು 7.4. ಮೇಲಿನ ಕೋಷ್ಟಕಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಮೇಲಿನ ಯಾವ ದ್ರಾವಣಗಳು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ? ಸೊ ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಕೊಟ್ಟಿರೋದ್ರಲ್ಲಿ ಲಿಂಬೆ ರಸ ಮತ್ತೆ ಜಠರದ ರಸ, ಯಾಕೆಂದ್ರೆ ಅವು ಆಮ್ಲೀಯಗಳಾಗಿರ್ತವೆ. ಆಮ್ಲೀಯಗಳು ಮಾತ್ರ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸಲು ಸಾಧ್ಯ ಆಗುವಂಥದ್ದು. ಅದೇ ರೀತಿ 2ನೇ ಪ್ರಶ್ನೆ ನೋಡಿ, ಮೇಲಿನ ಯಾವ ದ್ರಾವಣವನ್ನ ಆಮ್ಲ ಶಾಮಕವಾಗಿ ಬಳಸಬಹುದು? ಸೊ ಕೊಟ್ಟಿರೋದ್ರಲ್ಲಿ ಮೆಗ್ನೀಷಿಯಾದ ಹಾಲನ್ನ ನಾವು ಆಮ್ಲ ಶಾಮಕವಾಗಿ ಬಳಸಬಹುದು. ಈ ಕೋಷ್ಟಕದಲ್ಲಿರುವ ದ್ರಾವಣಗಳ ಪೈಕಿ ಅತಿ ಹೆಚ್ಚು ಹೈಡ್ರಾಕ್ಸಿಲ್ ಅಯಾನನ್ನು ಹೊಂದಿರುವ ದ್ರಾವಣ. ಸೊ ಹೈಡ್ರಾಕ್ಸಿಲ್ ಅಂದ್ರೆ OH. ಸೊ OH ಹೆಚ್ಚು ಹೊಂದಿರುವಂಥದ್ದು ಸೋಡಿಯಂ ಹೈಡ್ರಾಕ್ಸೈಡ್, NaOH ಅಲ್ಲೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಈಸಿಯಾಗಿ ನೀವು 3 ಪಾಯಿಂಟ್ಸ್ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಸಾಮಾನ್ಯವಾಗಿ ವಿದ್ಯುತ್ ತಂತಿಯನ್ನ ಬೆಸೆಯಲು ಬೆಸುಗೆ ಲೋಹವನ್ನು ಬಳಸುತ್ತಾರೆ. ಮೇಲಿನ ಹೇಳಿಕೆಯಲ್ಲಿ ಉಲ್ಲೇಖಿಸಲಾದ ವಸ್ತುವು ಹೇಗೆ ವಿಶಿಷ್ಟವಾಗಿದೆ? ವಿದ್ಯುತ್ ತಂತಿಯನ್ನ ಬೆಸೆಯಲು ಬೆಸುಗೆ ಲೋಹವು ಹೊಂದಿರುವ ವಿಶೇಷ ಗುಣವೇನು? ಬೆಸುಗೆ ಲೋಹದ ಪ್ರಮುಖ ಘಟಕಗಳು ಯಾವ್ಯಾವು? ಸೊ ಬೆಸುಗೆ ಲೋಹ ಒಂದು ಮಿಶ್ರ ಲೋಹವಾಗಿದೆ, ಅದು ನಮಗೆ ಗೊತ್ತಿದೆ, ಅದೇ ಅಷ್ಟೇ ಆನ್ಸರು. 2ನೇದು, ಯಾವ ರೀತಿ ಅದನ್ನ ಬೆಸಿಗೆ ಮಾಡ್ತಾರೆ ಅಂದ್ರೆ ಅದು ಕಡಿಮೆ ಕರಗುವ ಬಿಂದನ್ನ ಹೊಂದಿದೆ, ಹಾಗಾಗಿ ಅದನ್ನ ಬೆಸುಗೆ ಲೋಹವಾಗಿ ಬಳಸ್ತಾರೆ. ಸೊ ಈ ಬೆಸುಗೆ ಲೋಹದ ಘಟಕ ಯಾವ್ಯಾವಪ್ಪ ಅಂತ ಹೇಳಿದ್ರೆ ಸೀಸ ಹಾಗೂ ತವರ. ನೆಕ್ಸ್ಟ್ 28ನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣವನ್ನ ತೋರಿಸುವ ಅಂದವಾದ ಆಕೃತಿ ಬರೆದು ಭಾಗಗಳನ್ನ ಗುರುತಿಸಿ. ಸೊ ನಿಮ್ಗೆ ಇಲ್ಲಿ ನೋಡಿ ಚಿತ್ರ ಇದೆ, ಅದರ ಭಾಗಗಳು ಸಹ ಗುರುತಿಸಿದ್ದಾರೆ 3 ಅಂಕಕ್ಕೆ. ಸೊ ನೀವು ಸಹ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಸೊ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಈ ಮೇಲಿನ ಚಿತ್ರವನ್ನ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಮೇಲಿನ ಚಿತ್ರವು ಸಸ್ಯದ ಯಾವ ಗುಣವನ್ನ ಹೊಂದಿದೆ? ಸೊ ಅದು ಗುರುತ್ವಾನುವರ್ತನೆಯ ಗುಣವನ್ನು ಹೊಂದಿದೆ, ಯಾಕೆಂದ್ರೆ ಅದು ಭೂಮಿಯ ಕಡೆ ಬೇರನ್ನ ಬೆಳವಣಿಗೆಯನ್ನ ತೋರಿಸ್ತಾ ಇದೆ, ಹಾಗಾಗಿ ಅದು ಗುರುತ್ವಾನುವರ್ತನೆಯನ್ನ ಹೊಂದಿದೆ. 2ನೇದು, ಸಸ್ಯದಲ್ಲಿ ಭಾಗಗಳ ಚಲನೆಗೆ ಬಾಹ್ಯ ಪ್ರಚೋದನೆ ಯಾವುದು? ಸೊ ಈ ಸಸ್ಯದಲ್ಲಿ ಚಲನೆ ಆಗ್ತಾ ಇದೆ, ಸೊ ಅದಕ್ಕೆ ಬಾಹ್ಯ ಪ್ರಚೋದನೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಭೂಮಿಯ ಆಕರ್ಷಣ ಬಲವಾಗಿರ್ತದೆ. ನೆಕ್ಸ್ಟ್, ಇಲ್ಲಿ ಸಸ್ಯದ ಬೇರು ಹಾಗೂ ಕಾಂಡಗಳು ವಿರುದ್ಧ ದಿಕ್ಕಿನಲ್ಲಿ ಬೆಳೆಯಲು ಕಾರಣ. ಯಾಕೆ ಸಸ್ಯದ ಬೇರು ಮತ್ತೆ ಕಾಂಡ ವಿರುದ್ಧ ದಿಕ್ಕಿನಲ್ಲಿ ಬೆಳೀತವೆ ಅಂದ್ರೆ, ಸಸ್ಯದ ಬೇರು ಧನಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸಿದ್ರೆ ಕಾಂಡವು ಋಣಾತ್ಮಕ ಗುರುತ್ವಾನುವರ್ತನೆಯನ್ನ ತೋರಿಸ್ತಾ ಇರ್ತದೆ, ಹಾಗಾಗಿ ಅವು ವಿರುದ್ಧ ದಿಕ್ಕಿನಲ್ಲಿ ಬೆಳೀತವೆ. 30ನೇದು, ವಾಹಕದ ರೋಧಶೀಲತೆ ಕಂಡುಹಿಡಿಯುವ ಸೂತ್ರ ρ = RA/L ಆಗುತ್ತೆ. ನೆಕ್ಸ್ಟ್ ಅದರ ಏಕಮಾನ ಕೇಳಿದರೆ, ಮತ್ತೆ ರೋಧಶೀಲತೆಯು ವಾಹಕದ ರೋಧಕ್ಕಿಂತ ಹೇಗೆ ಭಿನ್ನವಾಗಿದೆ ಕೇಳಿದರೆ, ಸೊ ಅದರ ಏಕಮಾನ ಓಮ್ ಮೀಟರ್ ಆಗಿರುತ್ತೆ. ರೋಧಶೀಲತೆಯು ಯಾವುದೇ ಒಂದು ವಸ್ತುವಿಗೆ ಸ್ಥಿರವಾಗಿರುತ್ತದೆ, ಆದರೆ ರೋಧವು
ಕೊಟ್ಟ ವಸ್ತುವಿನ ಉದ್ದ ಹಾಗೂ ವಿಸ್ತೀರ್ಣಕ್ಕನುಗುಣವಾಗಿ ಬದಲಾಗ್ತದೆ. 1ನೇ ಪ್ರಶ್ನೆ, 5 ಆಂಪ್ಸ್ ವಿದ್ಯುತ್ ರೇಟಿಂಗ್ ಹಾಗೂ 2 ಕಿಲೋವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗ ವಲಯನ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ ಬಳಸಿದೆ. ನೀವು ಯಾವ ಪರಿಮಾಣವನ್ನು ನಿರೀಕ್ಷಿಸುವಿರಿ, ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಪ್ರಶ್ನೆ ನೋಡಿ ಅರ್ಥ ಮಾಡ್ಕೊಳ್ಳಿ. 5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಇರೋವಂಥ 2 ಕಿಲೋವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗದ ವಲಯನ ಅಂದರೆ ಮೈಕ್ರೋವೇವ್ ಓವನನ್ನು ಗೃಹ ಬಳಕೆಯಲ್ಲಿ ಬಳಸ್ತಾ ಇದ್ದೆ. ಸೊ ಅದಕ್ಕೆ ಎಷ್ಟು ಮಂಡಲದಲ್ಲಿ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವೋಲ್ಟೇಜ್ ಇದೆ ಅಂದರೆ 220 ವೋಲ್ಟೇಜ್ ಅಷ್ಟು ಬಳಸಿದೆ. ಹಾಗಾದರೆ ನೀವಲ್ಲಿ ಯಾವ ಪರಿಮಾಣವನ್ನು ಪರೀಕ್ಷಿಸ್ತೀರಾ? ಸೊ ಅಲ್ಲಿ ನಮ್ಗೆ ಏನೇನನ್ನ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿದ್ಯುತ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಎಷ್ಟು 5 ಆಂಪ್ಸ್ ಅಂತ ಕೊಟ್ಟಿದ್ದಾರೆ. ಸಾಮರ್ಥ್ಯ ಕೊಟ್ಟಿದ್ದಾರೆ. ಅದರ ಸಾಮರ್ಥ್ಯ ಎಷ್ಟು? 2 ಕಿಲೋವ್ಯಾಟ್. 1 ಕಿಲೋವ್ಯಾಟ್ ಅಂದರೆ 1000 ವ್ಯಾಟ್. ಸೊ 2 ಕಿಲೋವ್ಯಾಟ್ ಅಂದರೆ 2000 ವ್ಯಾಟ್ ಆಯಿತು. ಸೊ ಅವರು ವಿಭವಾಂತರನು ಕೊಟ್ಟಿದ್ದಾರೆ 220 ವೋಲ್ಟ್. ಹಾಗಾದರೆ ನಾವಲ್ಲಿ ಕಂಡುಹಿಡಿಬೇಕಾಗಿರುವಂಥದ್ದು ಎಷ್ಟು ವಿದ್ಯುತ್ತನ್ನು ಬಳಸಲಾಗಿದೆ. ಸೊ ಅವ್ರು ಕೇಳಿರೋದು ನೋಡಿ ವಿದ್ಯುತ್ ರೇಟಿಂಗ್ 5 ಆಂಪ್ ಅದನ್ನು ಕೊಟ್ಟಿರೋದು. ಹೌದು, ಅರ್ಥ ಆಗ್ತಾ ಇದೆಯಾ? ಸೊ ಅವ್ರು ಕೇಳಿರೋದು ವಿದ್ಯುತ್ ಎಷ್ಟು ಬಳಸಿದೆ ಅದನ್ನು ಕಂಡುಹಿಡಬೇಕು. ಹಾಗಾಗಿ I = P/V ಆಗುತ್ತೆ. ಯಾಕೆಂದರೆ ನಮಗೆ ಗೊತ್ತಿದೆ P = V × I ಆಗುತ್ತೆ. ಹಾಗಾಗಿ I = P/V ಆಗುತ್ತೆ. ಸೊ 2000 ಭಾಗಿಸು 220, 0 ಕ್ಯಾನ್ಸಲ್ ಆಗುತ್ತೆ. 2 2 11 ಆಗುತ್ತೆ. ಹಾಗಾಗಿ ಅದನ್ನಷ್ಟು ನಾವು ಡಿವೈಡ್ ಮಾಡಿದರೆ ವಿಲ್ ಗೆಟ್ ದ I ವ್ಯಾಲ್ಯೂ 9.099 ಆಂಪ್ಸ್ ಬರುತ್ತೆ. ಸೊ ಇದು ಒಟ್ಟು ವಿದ್ಯುತ್ ಅಲ್ಲಿ ಬಳಸಿರುವಂಥದ್ದು. ಹಾಗಾಗಿ ನಾವಲ್ಲಿ ಏನನ್ನು ತಿಳ್ಕೊಬೋದು ಅಂತ ಹೇಳಿದ್ರೆ ಸಾಧನವು ಬಳಸಿದ ಒಟ್ಟು ವಿದ್ಯುತ್ 9.0 ಆಂಪ್ಸ್ ಆಗಿರುತ್ತೆ. ಹಾಗಾಗಿ ಇದು ಸಾಧನದ ವಿದ್ಯುತ್ ರೇಟಿಂಗ್ಗಿಂತ ಬಹಳ ಹೆಚ್ಚಾಗಿರೋದ್ರಿಂದ ಮಂಡಲದ ಫ್ಯೂಸ್ ಕರಗಿ ಮಂಡಲವು ತುಂಡಾಗುತ್ತದೆ ಎಂಬುದನ್ನು ನಾವಿಲ್ಲಿ ತಿಳಿಬೋದು. ಇಲ್ಲಿ ನೋಡಿ, ಮಂಡಲದ ಅಲ್ಲಿ ರೇಟಿಂಗ್ ಎಷ್ಟಿದೆ? 5 ಆಂಪ್ಸ್ ಇದೆ. ಆದರೆ ಇಲ್ಲಿ ಬಳಸ್ತಿರೋ ವಿದ್ಯುತ್ ಎಷ್ಟಿದೆ? 9.9. ಅಂದರೆ ಏನಾಗಿದೆ, ಇಲ್ಲಿ ಬಳಸುವ ವಿದ್ಯುತ್ ಪ್ರಮಾಣ ಜಾಸ್ತಿ ಆಗಿದೆ. ಸೊ ನಮಗೆ ಗೊತ್ತಿದೆ ವಿದ್ಯುತ್ ಫ್ಯೂಸ್ ಏನು ಮಾಡುತ್ತೆ, ಹೆಚ್ಚಿನ ವಿದ್ಯುತ್ತನ್ನು ಹರಿಯ ಬಿಟ್ಟರೆ ಅಲ್ಲಿ ಅದು ಫ್ಯೂಸ್ ಏನಾಗುತ್ತೆ, ಕರಗಿ ಮಂಡಲ ಕಟ್ಟಾಗುತ್ತೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಮಂಡಲ ಕಟ್ಟಾಗುತ್ತೆ. ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ? ಅವ್ರು ಕೇಳಿರೋ ಪ್ರಶ್ನೆಗೆ ಈ ರೀತಿ ನೀವು ಆನ್ಸರನ್ನು ಮಾಡಬೇಕು. 32ನೇ ಪ್ರಶ್ನೆ, ವಿದ್ಯುತ್ ಜನಕದ ತತ್ವದ ವಿವರಣೆಯನ್ನು ತೋರಿಸುವ ಅಂದವಾದ ಆಕೃತಿಯ ಬರೆದು ಭಾಗಗಳನ್ನು ಗುರುತಿಸಿ. ಸೊ ವಿದ್ಯುತ್ ಜನಕದ ತತ್ವವನ್ನು ತೋರಿಸುವಂಥದ್ದು. ಸೊ ಇಲ್ಲಿ ನಿಮಗೆ ಚಿತ್ರವನ್ನು ನಾನು ಕೊಟ್ಟಿದ್ದೇನೆ. R1 R2 ಅಂದರೆ ಉಂಗುರಗಳು. ಸೊ ಇಲ್ಲಿ ಬ್ರಷ್ ಇದೆ. ಸೊ ಅದನ್ನು ನೀವು ಬರಿಬೇಕು, B1 B2. ಸೊ ಈ ಚಿತ್ರವನ್ನು ನೀವು ಬರಿಬೇಕು. ಈಗ ಬರೆದ್ರೆ ಮಾತ್ರ ನಿಮಗೆ 3 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ನಾವು 33ನೆಯ ಪ್ರಶ್ನೆಯನ್ನು ನೋಡೋಣ. ಎ ಪ್ರಶ್ನೆ, ಅದರಲ್ಲಿ ಶಾಪಿಂಗ್ ಹೋಗುವಾಗ ಪ್ಲಾಸ್ಟಿಕ್ ಚೀಲಗಳ ಬದಲಾಗಿ ಬಟ್ಟೆ ಚೀಲಗಳನ್ನು ಬಳಸುವುದು ಉತ್ತಮ, ಏಕೆ? ಯಾಕೆ ನಾವು ಶಾಪಿಂಗ್ ಮಾಡಬೇಕಾದ್ರೆ ಹೆಚ್ಚಾಗಿ ಬಟ್ಟೆ ಚೀಲಗಳನ್ನು ಬಳಸಬೇಕು ಅಂತ ಹೇಳಿದ್ರೆ, ಬಟ್ಟೆ ಚೀಲಗಳು ಜೈವಿಕ ವಿಘಟನೆಗೆ ಒಳಗಾಗೋದ್ರಿಂದ ಮಾಲಿನ್ಯ ಉಂಟು ಮಾಡೋದಿಲ್ಲ. ಆದರೆ ಪ್ಲಾಸ್ಟಿಕ್ ಚೀಲಗಳು ವಿಘಟನೆಗೆ ಒಳಗಾಗದೆ ಪರಿಸರದಲ್ಲಿ ದೀರ್ಘಕಾಲ ಉಳಿದು ಮಾಲಿನ್ಯ ಉಂಟು ಮಾಡೋದ್ರಿಂದ ನಾವು ಹೆಚ್ಚಾಗಿ ಶಾಪಿಂಗ್ಗೆ ಹೋಗುವಾಗ ಬಟ್ಟೆ ಚೀಲಗಳನ್ನು ಬಳಸುವುದು ಉತ್ತಮ. ಅದರಲ್ಲಿ 2ನೇ ಪ್ರಶ್ನೆ ನೋಡೋಣ ಮಕ್ಕಳ. ನಾವು ಸಾಮಾನ್ಯವಾಗಿ ಕೆರೆ ಅಥವಾ ಸರೋವರಗಳನ್ನು ಸ್ವಚ್ಛಗೊಳಿಸುವುದಿಲ್ಲ, ಆದರೆ ಮನೆಗಳಲ್ಲಿ ಮತ್ಸ್ಯಾಗಾರವನ್ನು ಆಗಾಗ ಶುಚಿಗೊಳಿಸಬೇಕಾಗುತ್ತದೆ. ಇದಕ್ಕೆ ಕಾರಣವೇನು? ಹೌದು, ಯಾಕೆ ನಾವು ಹೆಚ್ಚಾಗಿ ಕೆರೆ ಸರೋವರಗಳನ್ನ ಸ್ವಚ್ಛಗೊಳಿಸಲ್ಲ, ಆದರೆ ನಾವು ಮನೆಯಲ್ಲಿರುವಂಥ ಅಕ್ವೇರಿಯಮನ್ನು ಹೆಚ್ಚಾಗಿ ಕ್ಲೀನ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಕೆರೆ ಅಥವಾ ಸರೋವರಗಳಲ್ಲಿ ವಿಘಟಕ ಜೀವಿಗಳಿರ್ತವೆ. ಅಲ್ಲಿ ವಿಘಟಕ ಜೀವಿಗಳಿದ್ದು ಏನು ಮಾಡ್ತವೆ, ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸ್ತವೆ. ಆದರೆ ಕೃತಕ ಪರಿಸರದ ವ್ಯವಸ್ಥೆಯಾದ ನಮ್ಮ ಮನೆಯಲ್ಲಿ ನಾವು ಅಕ್ವೇರಿಯಂ ಅಂದರೆ ಮತ್ಸ್ಯಾಗಾರಗಳಿಗೆ ನೀಡುವಂಥದ್ದು ಕೃತಕ ಪರಿಸರ. ಅದು ನಾವು ನ್ಯಾಚುರಲ್ ಆಗಿ ಅಲ್ಲಿ ಕ್ರಿಯೇಟ್ ಆಗಿರಲ್ಲ, ಅದು ಕೃತಕ ಪರಿಸರ ಉಂಟಾಗಿರ್ತದೆ. ಅಲ್ಲಿ ವಿಘಟಕ ಜೀವಿಗಳು ಇರೋದಿಲ್ಲ. ಆದ್ದರಿಂದ ತ್ಯಾಜ್ಯಗಳು ಹಾಗೇ ಉಳಿದು ಮೀನುಗಳು ಸಾವನ್ನಪ್ಪಬಹುದು. ಆದ್ದರಿಂದ ನಾವು ಆಗಾಗ್ಗೆ ಮತ್ಸ್ಯಾಗಾರಗಳನ್ನು ಶುಚಿಗೊಳಿಸಬೇಕು. ಸೊ ಇದಿಷ್ಟು ಮಕ್ಕಳ ನಿಮಗೆ 3 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಬಂದಂಥವು. ನೆಕ್ಸ್ಟ್ ನಾವು 4 ಅಂಕದ ಪ್ರಶ್ನೆಗಳನ್ನು ವಿಶ್ಲೇಷಿಸೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 34ನೇ ಪ್ರಶ್ನೆ, ರಮೇಶನು ತನ್ನ ಮನೆಯಲ್ಲಿರುವಂತಹ ಮತ್ಸ್ಯಾಗಾರದ ಮೀನುಗಳನ್ನು ವೀಕ್ಷಿಸುವಾಗ ಕೆಳಕಂಡ ಅನುಮಾನಗಳಿಗೆ ಒಳಗಾಗುತ್ತಾನೆ. ಸೂಕ್ತ ಕಾರಣಗಳೊಂದಿಗೆ ಅವನ ಸಮಸ್ಯೆಗಳನ್ನು ಪರಿಹರಿಸಿ. ಸೊ ಮೊದಲನೇ ಪ್ರಶ್ನೆ, ಏನೇನು ಅವನಿಗೆ
ಉಂಟಾಗುವ ಅನುಮಾನಗಳು. ಮೀನುಗಳು ಆಗಾಗ ತಮ್ಮ ಬಾಯನ್ನು ತೆರೆಯುವುದು ಹಾಗೂ ಮುಚ್ಚುವುದು ಮಾಡುತ್ತವೆ. ಯಾಕೆ ಅವಾಗವಾಗ ಬಾಯನ್ನು ತೆರೆತವೆ ಮತ್ತು ಮುಚ್ಚುತ್ತವೆ ಅಂತ ಹೇಳಿದ್ರೆ, ಅವು ನೀರಿನಲ್ಲಿರುವಂತಹ ಆಮ್ಲಜನಕವನ್ನು ಉಸಿರಾಡೋದ್ರಿಂದ ತಮ್ಮ ಉಸಿರಾಟಕ್ಕೆ ಅಗತ್ಯವಾಗಿ ನೀರನ್ನು ಹೊರ ತೆಗೆದುಕೊಳ್ಳಬೇಕಾಗ್ತದೆ. ಹಾಗಾಗಿ ಅವು ಆಗಾಗ ಬಾಯಿಯನ್ನು ಮುಚ್ಚಿ ತೆರೀತಾ ಇರ್ತವೆ. ನೆಕ್ಸ್ಟ್ ಅದರಲ್ಲಿ ಸೆಕೆಂಡ್ ಕ್ವಶನ್, ಮೀನುಗಳು ನಮಗಿಂತ ವೇಗವಾಗಿ ಉಸಿರಾಡುತ್ತವೆಯೇ ಏಕೆ? ಹೌದು. ಯಾಕೆಂತ ಹೇಳಿದ್ರೆ ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದ್ರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರ್ತದೆ. ಹಾಗಾಗಿ ಅವು ಉಸಿರಾಟವನ್ನು ನಮಗಿಂತ ಹೆಚ್ಚಾಗಿ ವೇಗವಾಗಿ ಫಾಸ್ಟಾಗಿ ಮಾಡ್ತವೆ. ಅರ್ಥ ಆಗ್ತಾ ಇದೆಯಲ್ಲ? ಏಕೆಂದರೆ ನೀರಿನಲ್ಲಿ ತುಂಬ ಕಡಿಮೆ ಪ್ರಮಾಣದ ಆಕ್ಸಿಜನ್ ಇರುತ್ತೆ, ಆದರೆ ಗಾಳಿಯಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಅವು ಏನು ಮಾಡ್ತವೆ, ಹೆಚ್ಚು ಫಾಸ್ಟಾಗಿ ವೇಗವಾಗಿ ಉಸಿರಾಡ್ತವೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮೀನುಗಳಲ್ಲಿ ಉಸಿರಾಟದ ಅಂಗ ಕಿವಿರು ಆಗಿರುತ್ತೆ. ಸೊ ಹಾಗಾಗಿ ಕಿವಿರು ರೈಟ್ ಆನ್ಸರ್. ನೆಕ್ಸ್ಟ್ ನಾವು 35ನೇ ಪ್ರಶ್ನೆಗೆ ಹೋಗೋಣ. ಮಾನವನ ವಿಸರ್ಜನಾಂಗ ರಚನೆಯನ್ನು ತೋರಿಸುವ ಅಂದವಾದ ಆಕೃತಿ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೊ ಅಲ್ಲಿ ವಿಸರ್ಜನಾಂಗ ವ್ಯೂಹವನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಅವ್ರು ಕೇಳಿರೋದ್ರಲ್ಲಿ ಯಾವುದು, ಮೂತ್ರಕೋಶ ಮತ್ತು ಮೂತ್ರಪಿಂಡಗಳು. ನೆಕ್ಸ್ಟ್ 36ನೇ ಪ್ರಶ್ನೆ, ಅದರಲ್ಲಿ ಎ ಕ್ವಶನ್, ಸರಣಿ ಜೋಡಣೆ ಹಾಗೂ ಸಮಾಂತರ ಜೋಡಣೆಗಳಿಗಿರುವ ವ್ಯತ್ಯಾಸವೇನು? ಸೊ ಫಸ್ಟ್ ನಾವು ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ವ್ಯತ್ಯಾಸ ಅಂತ ಹೇಳಿದರೆ, ಸರಣಿ ಜೋಡಣೆಗಳು ವಿಭವಾಂತರ ಬದಲಾಗ್ತದೆ, ಆದರೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಬದಲಾಗ್ತದೆ, ವಿಭವಾಂತರ ಬದಲಾಗೋದಿಲ್ಲ. ಸರಣಿ ಜೋಡಣೆಗೆ ಬಂದರೆ ಸಂಯೋಜನೆಯ ರೋಧವು ಹೆಚ್ಚಾಗ್ತದೆ, ಆದರೆ ಸಮಾಂತರ ಜೋಡಣೆಗೆ ಬಂದಾಗ ಸಂಯೋಜನೆಯ ರೋಧವು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೆರಡು ಡಿಫರೆನ್ಸನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ನಿಮಗೆ ಅದರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ, ಕೆಳಗಿನವುಗಳಿಗೆ ಮಂಡಲಗಳ ಸಂಕೇತ ಬರೆಯಿರಿ. ತೆರೆದ ಪ್ಲಕ್ಕಿ ಮತ್ತು ತಂತಿಯ ಕೀಲು. ಸೊ ತೆರೆದ ಪ್ಲಕ್ಕಿ ಅಂತ ಹೇಳಿದ್ರೆ ಇದು. ಸೊ ಮುಚ್ಚಿದ ಅಂತ ಹೇಳಿದ್ರೆ ಇಲ್ಲಿಗೊಂದು ನೀವು ಚುಕ್ಕಿಯನ್ನು ಇಟ್ಟಿದ್ರೆ ಸೊ ಅದು ಮುಚ್ಚಿದ ಆಗುತ್ತೆ. ಸೊ ಅವ್ರು ಕೇಳಿರೋದು ತೆರೆದ, ಹಾಗಾಗಿ ಇದನ್ನು ಬಿಡಿಸಿ. ನೆಕ್ಸ್ಟ್ ತಂತಿ ಕೀಲು. ಸೊ ಇದನ್ನು ಇಷ್ಟು ಬರೆಸಿದ್ರೆ ನಿಮಗೆ 2 ಅಂಕಗಳು ಸಿಗ್ತವೆ, ಒಂದೊಂದಕ್ಕೂ ಒಂದೊಂದು ಅಂಕ ಸಿಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಆ ಮೆದುಳಿನಲ್ಲಿನ ಕೆಳಗಿನ ಭಾಗಗಳ ಕಾರ್ಯವೇನು? ಮೆಡುಲಾ ಮತ್ತು ಅನುಮಸ್ತಿಷ್ಕ, ಅವುಗಳ ಕಾರ್ಯವನ್ನು ಕೇಳಿದ್ದಾರೆ. ಸೊ ಏನೆಲ್ಲ ಕಾರ್ಯ? ಮೊದಲನೇದಾಗಿ ಮೆಡುಲಾ ಕಾರ್ಯವನ್ನು ನೋಡೋಣ. ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆಯಂತಹ ಅನೈಚ್ಛಿಕ ಕ್ರಿಯೆಗಳನ್ನು ಅದು ನಿಯಂತ್ರಿಸ್ತದೆ. ಅನುಮಸ್ತಿಷ್ಕಕ್ಕೆ ಬಂದರೆ, ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡ್ತದೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, ನಡಿಗೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು? ನಡಿಗೆಗೆ ಮತ್ತು ಪರಾವರ್ತಿತ ಕ್ರಿಯೆಗೆ ಏನು ವ್ಯತ್ಯಾಸ ಇದೆ? ಸೊ ನೋಡೋಣ ಬನ್ನಿ. ನಡಿಗೆ ಒಂದು ಐಚ್ಛಿಕ ಕ್ರಿಯೆ, ಆಬ್ವಿಯಸ್ಲಿ ಅದೊಂದು ಐಚ್ಛಿಕ, ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಆದರೆ ಪರಾವರ್ತಿತ ಪ್ರಕ್ರಿಯೆ ಅದು ಒಂದು ಅನೈಚ್ಛಿಕವಾಗಿರ್ತದೆ. ನೆಕ್ಸ್ಟ್ ಇದು ಮಿದುಳಿನಿಂದ ನಿಯಂತ್ರಿಸಲ್ಪಡ್ತದೆ ನಡಿಗೆ, ಆದರೆ ಪರಾವರ್ತಿತ ಕ್ರಿಯೆ ಮಿದುಳು ಬಳ್ಳಿಯಿಂದಲೇ ನಿಯಂತ್ರಿಸಲ್ಪಡ್ತದೆ. ಸೊ ಇದಿಷ್ಟು ಇದರ ನಡುವೆ ಇರುವಂತಹ ವ್ಯತ್ಯಾಸಗಳು. ಇದಿಷ್ಟನ್ನು ಬರೆದ್ರೆ ಮಕ್ಕಳು ನಿಮಗೆ 4 ಅಂಕ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 5 ಅಂಕದ ಪ್ರಶ್ನೆ ನಿಮಗೆ ಸಿಗುವಂಥದ್ದು. 38ನೆಯ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸುವ ಚಟುವಟಿಕೆಯನ್ನು ಚಿತ್ರದೊಂದಿಗೆ ವಿವರಿಸಿರಿ. ಸೊ ಅವರು ಚಿತ್ರದೊಂದಿಗೆ ವಿವರಿಸಲಿಕ್ಕೆ ಕೇಳಿದ್ದಾರೆ, ಬರೀ ಚಿತ್ರವನ್ನು ಕೇಳೋದಿಲ್ಲ. ಆ್ಯಕ್ಚುಲಿ ನೋಡಿ ಇದು ಚಿತ್ರ. ಸೊ ಈಗ ನೀವು ಅದನ್ನು ವಿವರಿಸಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಚಿತ್ರವನ್ನು ನೋಡಿ, ಚಿತ್ರ ಮತ್ತು ಎಲ್ಲ ಭಾಗಗಳನ್ನು ನೀವು ಗುರುತಿಸಬೇಕು, ಪ್ರತಿಯೊಂದನ್ನು ಕಲ್ತ್ಕೋಬೇಕು. ಸೊ ಈ ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿಕೊಳ್ಳಿ. ವಿದ್ಯುತ್ ದ್ವಾರಗಳನ್ನು 6 ವೋಲ್ಟ್ ಬ್ಯಾಟ್ರಿಗೆ ಸಂಪರ್ಕಿಸಿ. ತದನಂತರ ವಿದ್ಯುತ್ ದ್ವಾರಗಳನ್ನು ನೀರಿನಲ್ಲಿ ಮುಳುಗುವಂತೆ ನೀರನ್ನು ತುಂಬಿ, ನೀರಿಗೆ ಕೆಲವು ಹನಿ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ, ನೀರು ತುಂಬಿದಂತಹ 2 ಪ್ರನಾಳಗಳನ್ನು ವಿದ್ಯುದಾಗ್ರಗಳ ಮೇಲೆ ಬೋರಲಾಗಿ ಇಡಬೇಕು. ತದನಂತರ ಸ್ವಿಚ್ಚನ್ನು ಆನ್ ಮಾಡಿ ಸ್ವಲ್ಪ ಕಾಲ ವೀಕ್ಷಣೆಯನ್ನು ಮಾಡಬೇಕು. ಸೊ ತದನಂತರ ನೀವು ಏನನ್ನು ವೀಕ್ಷಣೆ ಮಾಡಿದಿರಾ ಅದನ್ನು ನೀವು ಬರಿಬೇಕು. ಸೊ ಏನು ವೀಕ್ಷಿಸಿದ್ರಿ? ವಿದ್ಯುದಾಗ್ರಗಳಲ್ಲಿ ಗುಳ್ಳೆಗಳು ಉಂಟಾಗ್ತವೆ. ಯಾಕೆಂದರೆ ಸ್ವಲ್ಪ ಸಮಯದ ನಂತರ ಪ್ರನಾಳಗಳಲ್ಲಿ ಅನಿಲಗಳು ಸಂಗ್ರಹವಾಗ್ತವೆ. ಒಂದು ಪ್ರನಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣ ಇನ್ನೊಂದರಲ್ಲಿ ಸಂಗ್ರಹವಾದ ಅನಿಲಕ್ಕಿಂತ 2ರಷ್ಟಿರ್ತದೆ. ಸೊ ಹಾಗಾಗಿ ನಾವೇನು ತೀರ್ಮಾನ ತಗೋಬೋದು ಅಂದರೆ, ನೀರು ವಿದ್ಯುತ್ ವಿಭಜನೆಗೆ ಒಳಗಾಗಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಅನಿಲಗಳಾಗಿ ಉತ್ಪತ್ತಿಯನ್ನು ಮಾಡ್ತದೆ. ಸೊ ಇದಿಷ್ಟು ಬರೆದು ನೀವು
ಎಕ್ಸ್ಪ್ಲೇನನ್ನು ಮಾಡಿದ್ರೆ ನಿಮಗೆ 5 ಅಂಕಗಳು ಸಿಗ್ತವೆ. ಆ್ಯಕ್ಚುಲಿ ಒಂದು ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಈ ಚಿತ್ರವನ್ನು 5 ಅಂಕಕ್ಕೆ ಕೇಳಲ್ಲ. ದೇ ಮೇ ಆಸ್ಕ್ 2 ಮಾರ್ಕ್ಸ್, 2 ಮಾರ್ಕ್ಸಿಗಷ್ಟೇ ಕೇಳೋದು. ಈಗ ನಿಮಗೆ ಸೇಮ್ ಪ್ಯಾಟ್ರನ್ ಇದೆ, ಆದರೆ ಕ್ವಶನ್ಸ್ಗಳು ವೆಯ್ಟೇಜ್ ಕಡಿಮೆ ಜಾಸ್ತಿ ಇರ್ತದೆ. ಆದರೆ ಫೈನಲ್ ಎಕ್ಸಾಮ್ಗೆ ಬಂದಾಗ ಮಕ್ಕಳ ಬ್ರೈನ್ಗೆ ಇದು ನಿಮ್ಮ ಮೆದುಳಿನ ಚಿತ್ರ, ಹೃದಯದ ಚಿತ್ರ, ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ, ಇವುಗಳನ್ನು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಇದನ್ನೇ ನಿಮಗೆ ಹೆಚ್ಚಾಗಿ 4 ಅಂಕಕ್ಕೆ ಕೇಳುವಂಥದ್ದು. ಸೊ ನಿಮ್ಗೆ ಇದು ಈ ಪ್ರಶ್ನೆ ಪತ್ರಿಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.